ಎಲ್ರಿಗೂ ನಮಸ್ತೆ. ವಿಲ್ ಪವರ್ ಅಂತ ಎಲ್ಲರೂ ಕೇಳಿದ್ದೀವಿ. ವಿಲ್ ಪವರ್ ಹುಟ್ಟಿದ ತಕ್ಷಣ ಬರುತ್ತಾ? ಇಲ್ಲ. ಅವ್ರವ್ರು ಮಾಡೋ ಕೆಲಸದಿಂದ, ಅವ್ರವ್ರು ತಗೊಂಥ ಚಾಲೆಂಜ್ಗಳಿಂದ, ಆ ಚಾಲೆಂಜ್ನ ಸ್ವೀಕರಿಸಿ ಅದನ್ನು ಜಯಿಸೋದ್ರಿಂದ ವಿಲ್ ಪವರ್ ಬರುತ್ತೆ. ವಿಲ್ ಪವರ್ ಗೇನ್ ಮಾಡೋದು ಹೇಗೆ? ವಿಲ್ ಪವರ್ ಯಾವ ಥರ ಗೇನ್ ಮಾಡೋದು? ನಿಮಗೆ ಯಾವ್ದು ಪ್ಲೆಜರ್ ಕೊಡುತ್ತೆ ಅದನ್ನು ಅವಾಯ್ಡ್ ಮಾಡಿದಾಗೆ, ಅದ್ರ ಮೇಲೆ ನಿಮ್ಮ ಮೇಲೆ ನೀವು ನಿಗಾ ವಹಿಸಿದಾಗ ಅದು ಬರುತ್ತೆ. ಫಾರ್ ಆನ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋದು ಕೆಲವೊಬ್ಬರಿಗೆ ಪ್ಲೆಜರ್ ಕೊಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು ಖುಷಿ ಕೊಡ್ಬೋದು. ಒಂದು ವಾರ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದನ್ನ ಅವಾಯ್ಡ್ ಮಾಡಿ. ಒಂದು ವಾರ, ಬರೀ ಒಂದು ವಾರ ನಿಮಗೆ ನೀವು ಚಾಲೆಂಜ್ ಹಾಕೊಂಡಂದರೆ, ಕರೆಕ್ಟಾಗಿ ಒಂದು ವಾರ ಮೇಂಟೈನ್ ಮಾಡ್ದಂದರೆ, ನೀವು ಆ ಚಾಲೆಂಜಲ್ಲಿ ಗೆದ್ದು ಅಂದರೆ ಅವಾಗ ವಿಲ್ ಪವರ್ ಗೇನ್ ಮಾಡ್ತೀರಾ. ಅವಾಗ ನಿಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ. ಅವಾಗ ಎಂಥ ಚಾಲೆಂಜಸ್ ಬಂದರೂ ಕೂಡ ನಿಮ್ಮ ಲೈಫಲ್ಲಿ ಈಸಿ ಸಾಲ್ವ್ ಮಾಡ್ತೀರಾ. ಫಾರ್ ಆನ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ಹುಚ್ಚು ಇರುತ್ತೆ. ಅದನ್ನು ಒಂದು ವೀಕ್ ಸ್ಟಾಪ್ ಮಾಡಿ, ಆಮೇಲೆ ಬೇಕಾದ್ರೆ ಮತ್ತೆ ಸ್ಟಾರ್ಟ್ ಮಾಡಿ. ಬಟ್ ನೀವು ಅಂದರೆ ನಿಮ್ಮ ಮೇಲೆ ನಿಮಗೆ ಚಾಲೆಂಜ್ ಹಾಕ್ಕೊಂಡಾಗ ಅದನ್ನು ಸ್ವೀಕರಿಸಿ ಜಯಿಸುವಂಥ ಶಕ್ತಿ ಇದೆ ಅನ್ನೋ ಚೆಕ್ ಮಾಡೋಕ್ಕೋಸ್ಕರ ನೀವು ಇದು ಮಾಡಬೇಕು. ಅವಾಗ ಮಾಡಿದಾಗ ವಿಲ್ ಪವರ್ ಗೇನ್ ಆಗುತ್ತೆ. ಯಾವ್ದು ನಿಮಗೆ ಪ್ಲೆಜರ್ ಕೊಡುತ್ತೆ? ಕೆಲವೊಬ್ಬರಿಗೆ ಸಾಂಗ್ ಕೇಳೋದಕ್ಕೆ ಪ್ಲೆಜರ್ ಕೊಡ್ಬೋದು, ಮೂವಿ ನೋಡೋದು ಪ್ಲೆಜರ್ ಕೊಡ್ಬೋದು. ಬೆಳಗ್ಗೆ ಹೇಳೋದು ಯಾರಿಗೂ ಇಷ್ಟ ಇರೋಲ್ಲ. 7 ಗಂಟೆ 8 ಗಂಟೆಗೆ ಎದ್ದೇಳಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. 5 ಗಂಟೆಗೆ ಎದ್ದು ನೋಡಿ. ಒಂದು ವಾರ ಆದಮೇಲೆ ಮತ್ತೆ 7 ಗಂಟೆ 7:30 8 ಎದ್ದು ನೋಡಿ. 1 ವೀಕ್ ನೀವು ಕಂಟ್ರೋಲಾಗಿದ್ದಂದರೆ, 1 ವೀಕ್ ಈ ಚಾಲೆಂಜ್ ನೀವು ಸ್ವೀಕರಿಸಿದಂದರೆ, 1 ವೀಕ್ ನಿಮ್ಮನ್ನು ನೀವು ತೊಡಸ್ಕೊಂಡಂದರೆ, ಇದರಲ್ಲಿ ಗೆದ್ರಿ ಅಂದರೆ ಅವಾಗ ವಿಲ್ ಪವರ್ ಇದೆ ಅಂತ ಅರ್ಥ. ವಿಲ್ ಪವರ್ ನನ್ನಲ್ಲಿ ಗೇನ್ ಆಗ್ತಿದೆ ಅಂತ ಅರ್ಥ. ಅವಾಗ ನಿಮ್ಮ ಇಂಟೆಲಿಜೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಲೈಫಲ್ಲಿ ಎಂಥ ಚಾಲೆಂಜಸ್ ಬಂದರೂ ಸ್ವೀಕರಿಸಿ ಅದನ್ನು ಗೆಲ್ಲೋಕ್ಕೆ ಸಾಧ್ಯ. ಅವಾಗ ವಿಲ್ ಪವರ್ ಸಾಧ್ಯ ಮಾಡುತ್ತೆ. ದಟ್ ಈಸ್ ವಿಲ್ ಪವರ್ ಗೇನಿಂಗ್ ಅಂತ ಹೇಳ್ತಾರೆ. ಟ್ರೈ ಮಾಡಿ ನೋಡಿ.